ಕರ್ನಾಟಕ ರಾಜ್ಯ ಪೊಲೀಸ್ ಈ ಧ್ವಜ ದಿನಾಚರಣೆ 1984 ಸಾಲಿನ ಪೂರ್ವದಲ್ಲಿ ನವೆಂಬರ್ 2ನೇ ದಿನವನ್ನು ಪೊಲೀಸ್ ಕಲ್ಯಾಣ ದಿನವೆಂದು, ಏಪ್ರಿಲ್ 2ರಂದು ಪೊಲೀಸ್ ಧ್ವಜ ದಿನಾಚರಣೆ ಎಂದು ಆಚರಿಸ್ತಾ ಇದ್ದರು. 1984 ತದನಂತರ ಈ ಧ್ವಜ ದಿನಾಚರಣೆ ಮತ್ತು ಕಲ್ಯಾಣ ದಿನವನ್ನು ಎರಡನ್ನೂ ಕ್ಲಬ್ ಮಾಡಿ ಏಪ್ರಿಲ್ 2ರಂದು ಎರಡೂ ಕೂಡ ಒಂದೇ ದಿನ ಆಚರಿಸ್ತಾ ಇದ್ದಾರೆ. ಈ ಏಪ್ರಿಲ್ 2ನೇ ದಿನದಂದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಧ್ವಜ ದಿನಾಚರಣೆಯ ಸಂದರ್ಭದಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಆಹ್ವಾನಿಸಿ ಈ ಶುಭ ದಿನದಂದು ನಾವು ಇನ್ನೂ ಹೆಚ್ಚು ಶ್ರದ್ಧಾಪೂರ್ವಕವಾಗಿ, ರಚನಾತ್ಮಕವಾಗಿ ಮತ್ತು ನಿಷ್ಠೆಯಿಂದ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದು ಅತಿ ಅವಶ್ಯಕವಾಗಿರುತ್ತದೆ. ಪೊಲೀಸ್ ಸಿಬ್ಬಂದಿಯ ವಿವಿಧ ಕಲ್ಯಾಣ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಸಂಕಲ್ಪವನ್ನು ದೃಢಪಡಿಸಿಕೊಳ್ಳುವುದು ಮತ್ತು ಪೊಲೀಸ್ ಇಲಾಖೆಯಲ್ಲಿ ಅನೇಕ ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಪೊಲೀಸ್ ಅಧಿಕಾರಿಗಳ ಮತ್ತು ಸಿಬ್ಬಂದಿಯವರ ಸೇವೆ, ತ್ಯಾಗ ನೆನಪಿಸಿಕೊಳ್ಳುವುದಾಗಿರುತ್ತದೆ. ಪ್ರತಿ ವರ್ಷ ಧ್ವಜ ದಿನಾಚರಣೆಯ ಸಂದರ್ಭದಲ್ಲಿ ಪೊಲೀಸ್ ಧ್ವಜಗಳನ್ನು ಮಾರಿ ಹಣವನ್ನು ಸಂಗ್ರಹಿಸಲಾಗುತ್ತದೆ. ಸಂಗ್ರಹಗೊಂಡ ಹಣವನ್ನು ಸಂಪೂರ್ಣವಾಗಿ ನಿವೃತ್ತ ಪೊಲೀಸರ ಕ್ಷೇಮಾಭಿವೃದ್ಧಿಗೂ ಕೂಡ ಬಳಸಲಾಗುತ್ತದೆ. ಸೇವೆಯಲ್ಲಿರುವ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಹಾಗೂ ಅವರ ಕುಟುಂಬ ವರ್ಗದವರ ಅನುಕೂಲಕ್ಕಾಗಿ ವಿಜಯಪುರ ಜಿಲ್ಲಾ ಪೊಲೀಸ್ ಈಗಾಗಲೇ ಹಲವಾರು ಕಲ್ಯಾಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಅವುಗಳಲ್ಲಿ ಸುವಿಧಾ ಗ್ಯಾಸ್ ಏಜೆನ್ಸಿ, ಪೊಲೀಸ್ ಬ್ಯಾಡ್ಮಿಂಟನ್ ಶಟಲ್ ಕೋರ್ಟ್, ವ್ಯಾಯಾಮ ಶಾಲೆ, ವಾಚನಾಲಯ, ಪೊಲೀಸ್ ಸಿಬ್ಬಂದಿ ತಂಗುದಾಣ, ಪೊಲೀಸ್ ಕ್ಯಾಂಟೀನ್, ಟೆನ್ನಿಸ್ ಕೋರ್ಟ್, ಪೊಲೀಸ್ ಸಮುದಾಯ ಭವನ, ಶುದ್ಧ ನೀರಿನ ಘಟಕ, ಈ ರೀತಿ ಹಲವಾರು ಕಲ್ಯಾಣ ಕಾರ್ಯಕ್ರಮಗಳನ್ನು ಕೂಡ ನಡೀತಾ ಇರುತ್ತೆ. ವಿಜಯಪುರ ಜಿಲ್ಲೆಯ ಪೊಲೀಸ್ ಸಮುದಾಯ ಭವನದಲ್ಲಿ ನಿಶ್ಚಿತಾರ್ಥ, ಮದುವೆ, ಸೀಮಂತ ಕಾರ್ಯ, ನಾಮಕರಣ, ಹುಟ್ಟುಹಬ್ಬ ಇತ್ಯಾದಿ ಕಲ್ಯಾಣ ಕಾರ್ಯಕ್ರಮಗಳನ್ನು ಕೂಡ ಪೊಲೀಸ್ ಸಿಬ್ಬಂದಿ ಮತ್ತು ನಿವೃತ್ತ ಪೊಲೀಸ್ ಸಿಬ್ಬಂದಿ ಇತರರಿಗೂ ಕೂಡ ಕಡಿಮೆ ದರದಲ್ಲಿ ನೀಡಲಾಗುತ್ತಾ ಇದೆ. ವಿಜಯಪುರ DR ಘಟಕದಲ್ಲಿ ಪೊಲೀಸ್ ಅಧಿಕಾರಿಗಳ ಅತಿಥಿ ಗೃಹ ಕೂಡ ಇದ್ದು ಉಳಿದುಕೊಳ್ಳುವಂಥ ವ್ಯವಸ್ಥೆಯೂ ಕೂಡ ಇರುತ್ತದೆ. ಆರ್ಥಿಕ ವರ್ಷ 2025-26ನೇ ಸಾಲಿನಲ್ಲಿ ಪೊಲೀಸ್ ಕಲ್ಯಾಣ ನಿಧಿಯಿಂದ ಒಟ್ಟು 3 ಸಭೆಗಳನ್ನು ನಡೆಸಿ ಈ ಕೆಳಕಂಡಂತೆ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಅವರ ಮಕ್ಕಳಿಗೆ ಶೈಕ್ಷಣಿಕ ಧನ ಸಹಾಯ ನೀಡಲಾಗಿದೆ. ವಿದ್ಯಾಭ್ಯಾಸಕ್ಕಾಗಿ 3,85,000, ವೈದ್ಯಕೀಯ ಸಹಾಯ 62,000, ಮರಣೋತ್ತರ ಸಹಾಯ 30,000, ಒಟ್ಟು 4,77,000. ಅದೇ ರೀತಿ ಪೊಲೀಸ್ ಕಲ್ಯಾಣ ನಿಧಿಯಲ್ಲಿ ಲಭ್ಯವಿರುವ ಹಣದ ವಿವರ: ಫಿಕ್ಸ್ಡ್ ಡಿಪಾಸಿಟ್ ಆಗಿ 75,60,486 ರೂಪಾಯಿ ಇದೆ. ಅದೇ ರೀತಿ ಉಳಿತಾಯ ಖಾತೆಯಲ್ಲಿ 13,43,563, ಒಟ್ಟು 89,04,049 ರೂಪಾಯಿ ಇದೆ. ನಿವೃತ್ತ ಪೊಲೀಸ್ ಕಲ್ಯಾಣ ನಿಧಿ ಇದನ್ನು ಒಟ್ಟು ಕಳೆದ ವರ್ಷ 3 ಸಭೆಗಳನ್ನು ಮಾಡಿ ವೈದ್ಯಕೀಯ ಸಹಾಯವಾಗಿ 5,26,000, ಮರಣೋತ್ತರ ಸಹಾಯ 1,20,000, ಒಟ್ಟು 6,46,220 ರೂಪಾಯಿಯನ್ನು. ಅದೇ ರೀತಿ ಪೊಲೀಸ್ ನಿವೃತ್ತ ಅಧಿಕಾರಿಗಳ ಕಲ್ಯಾಣ ನಿಧಿಯಲ್ಲಿರುವ ಲಭ್ಯ ಇರುವ ಹಣದ ವಿವರ ಏನಂತಂದರೆ, ಫಿಕ್ಸ್ಡ್ ಡಿಪಾಸಿಟ್ ಆಗಿ 50,52,340 ರೂಪಾಯಿ ಮತ್ತು ಉಳಿತಾಯ ಖಾತೆಯಲ್ಲಿ 12,87,850, ಒಟ್ಟು 63,40,190 ರೂಪಾಯಿ. ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಆರೋಗ್ಯ ಭಾಗ್ಯ ಯೋಜನೆ: ಸರ್ಕಾರದಿಂದ ಮಾನ್ಯತೆ ಹೊಂದಿರುವ ಆಸ್ಪತ್ರೆಗಳಲ್ಲಿ ದಿನಾಂಕ 1/4/2025ರಿಂದ ಇಲ್ಲಿಯವರೆಗೆ ಒಟ್ಟು 578 ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಕುಟುಂಬದವರು ಹಾಗೂ ಅವಲಂಬಿತ ತಂದೆ ತಾಯಿಯವರಿಗೆ ಆರೋಗ್ಯ ಭಾಗ್ಯ ಯೋಜನೆ ಅಡಿಯಲ್ಲಿ ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆದಿರುತ್ತಾರೆ. ನಿವೃತ್ತ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಆರೋಗ್ಯ ಭಾಗ್ಯ ಯೋಜನೆ ಅಡಿಯಲ್ಲಿ ಒಟ್ಟು 33 ಜನ ನಿವೃತ್ತ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ಅವರ ಕುಟುಂಬದವರು ಈ ಯೋಜನೆ ಅಡಿಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಂಡಿರ್ತಾರೆ. ಪ್ರಧಾನ ಕಚೇರಿಯ ನಿರ್ದೇಶನದನ್ವಯ 50% ಹಣವನ್ನು ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕಲ್ಯಾಣ ನಿಧಿಗೆ ಹಾಗೂ 50% ಕೇಂದ್ರ ಪೊಲೀಸ್ ಕಲ್ಯಾಣ ನಿಧಿಗೆ ಜಮಾ ಮಾಡಲಾಗುತ್ತದೆ. ಅದರಂತೆ 2025ನೇ ಪೊಲೀಸ್ ಧ್ವಜ ದಿನಾಚರಣೆ ಅಂಗವಾಗಿ ಪ್ರಧಾನ ಕಚೇರಿಯಿಂದ ಹಂಚಿಕೆಯಾದಂತಹ ಎಲ್ಲ ಧ್ವಜಗಳನ್ನು ಮಾರಿ ಅದರಿಂದ ಬಂದಂಥ ಒಟ್ಟು 26,64,760 ರೂಪಾಯಿ ನಿಧಿಯನ್ನು ಸಂಗ್ರಹಿಸಿದ್ದು, ಅದರಲ್ಲಿ 50% ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕಲ್ಯಾಣ ನಿಧಿಗೆ ಹಾಗೂ 50% ಕೇಂದ್ರ ಪೊಲೀಸ್ ಕಲ್ಯಾಣ ನಿಧಿಗೆ ಜಮಾ ಮಾಡಲಾಗಿರುತ್ತದೆ. ಇದರಿಂದ ನಿವೃತ್ತ ಮತ್ತು ಸೇವೆಯಲ್ಲಿರುವಂತಹ ಸಿಬ್ಬಂದಿ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಹೆಚ್ಚು ವೈದ್ಯಕೀಯ ಮತ್ತು ಶೈಕ್ಷಣಿಕ ಸಹಾಯ ಮಾಡಲು ಅನುಕೂಲವಾಗಿರುತ್ತದೆ. ಅಷ್ಟೇ ಅಲ್ಲದೆ
ಈ ವರ್ಷ ನಮ್ಮ ವಿಜಯಪುರ ಜಿಲ್ಲೆಯ ಪೊಲೀಸರಿಗೆ ಇವತ್ತು ಒಟ್ಟು 5 ಜನರಿಗೆ ಮಾನ್ಯ ಮುಖ್ಯಮಂತ್ರಿಗಳ ಪದಕಗಳನ್ನು ಕೊಟ್ಟು ಸನ್ಮಾನವನ್ನು ಮಾಡಲಾಗ್ತಾ ಇದೆ. ಕಳೆದ 1 ವರ್ಷದಿಂದ ಪೊಲೀಸ್ ಇಲಾಖೆ ಎಲ್ಲ ಸಿಬ್ಬಂದಿ ಮತ್ತು ಅಧಿಕಾರಿ ವರ್ಗದವರು ಭಾಳ ಅತ್ಯುತ್ತಮ ಕೆಲಸವನ್ನು ಮಾಡಿರ್ತೀರಿ. ಮುಂಬರುವಂತಹ ದಿನಗಳಲ್ಲಿಯೂ ಕೂಡ ತಾವು ಮಾಡಿರುವಂಥ ಕೆಲಸವನ್ನು ಮುಂದುವರಿಸಿ ಇನ್ನೂ ಜಿಲ್ಲೆಗೆ ಹೆಚ್ಚಿನ ಹೆಸರು ಕೀರ್ತಿಯನ್ನು ತರಲು ತಮ್ಮಲ್ಲಿ ತಿಳಿಸಲಾಗುತ್ತದೆ. ಧನ್ಯವಾದ. ಮಾನ್ಯರಿಗೆ ಗೌರವ ವಂದನೆಯನ್ನು ಸಲ್ಲಿಸಲು ಕದಂ ಕದಂ ಪದವೋಜ ಎನ್ನುವ ಗೀತೆಗೆ ಹೆಜ್ಜೆಗಳನ್ನು ಹಾಕುತ್ತಾ ಪರೇಡ್ ಕಮಾಂಡರ್ಗಳ ಆದೇಶಗಳನ್ನು ಪಾಲಿಸುತ್ತಾ ತುಕಡಿಗಳು ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ ಶ್ರೀ ಶಂಕರ್ ಸಾವ್ಕಾರ್ ನಿವೃತ್ತ ಡಿವೈಎಸ್ಪಿ, ಶ್ರೀ CR ಹೊಣವಾರ್ಕರ್ ನಿವೃತ್ತ ಡಿವೈಎಸ್ಪಿ, ಶ್ರೀ PD ಗಜಕೋಶ್ ನಿವೃತ್ತ ಡಿವೈಎಸ್ಪಿ, ಶ್ರೀ MB ಗೋಳ್ಸಂಗಿ ನಿವೃತ್ತ CPI, ಶ್ರೀ NS ಜಡಗೋಡ ನಿವೃತ್ತ CPI, ಶ್ರೀ HM ಪಾಟೀಲ್ ನಿವೃತ್ತ CPI ಹಾಗೂ ಇನ್ನೂ ಹಲವಾರು ನಿವೃತ್ತ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ವಿಜಯ ಇದೀಗ ನೆನಪಿನ ಕಾಣಿಕೆಯೊಂದಿಗೆ ಅಭಿನಂದಿಸ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಶ್ರೀ ರಿಷಿ ಆನಂದ್ ಸರ್ಗೆ ನಗರ ಉಪವಿಭಾಗದ ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ನಿಮ್ಮೆಲ್ಲ ಧನ್ಯವಾದಗಳು ಸರ್. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅತಿಥಿಗಳಿಗೆ ಸಂಚಲನೆ ಹಾಗೂ ಗೌರವ ವಂದನೆ. ಪರೇಡ್ ಕಮಾಂಡರ್ ಶ್ರೀ IS ರೇಲಿ RPI ಜಿಲ್ಲಾ ಸಶಸ್ತ್ರ ಮೀಸಲು ಘಟಕ ವಿಜಯಪುರ ಅವರ ನೇತೃತ್ವ ಅಪರಾಧ ತಡೆಯೂ ಸೇರಿದಂತೆ ಸಮಾಜದಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತಿರುವುದು ಪೊಲೀಸ್ ಇಲಾಖೆ. ಪೊಲೀಸ್ ನಿರ್ವಹಣೆ ಇದೊಂದು ಅತ್ಯಂತ ಶ್ರಮದಾಯಕವಾದ ತುಕಡಿಯ ನಾಯಕತ್ವ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ಶ್ರೀ ಮಲ್ಲನಗೌಡ ಪುತ್ತರ್ಗಿ RSI DR ವಿಜಯಪುರ ಅವರು ಗೌರವ ವಂದನೆಯನ್ನ ಸಲ್ಲಿಸಲಿಕ್ಕೆ ತಂಡಕ್ಕೆ ಸೂಚನೆಯನ್ನ ವಿಜಯಪುರ ಉಪವಿಭಾಗ 2ನೇಯ ತಂಡ ಶ್ರೀ ಸೀತಾರಾಮ್ ಲಮಾಣಿ PSI ಆದರ್ಶ್ ನಗರ ಪೊಲೀಸ್ ಠಾಣೆ ಇವರ ನಾಯಕತ್ವದಲ್ಲಿ ವಿಜಯಪುರ ಉಪವಿಭಾಗದಿಂದ ಗೌರವಾನ್ವಿತ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸಿ ಮುಂದೆ ಮೂರನೆಯ ತಂಡ ವಿಜಯಪುರ ಗ್ರಾಮೀಣ ಉಪವಿಭಾಗ ಶ್ರೀ ವಿಜಯಕುಮಾರ್ ರಾಠೋಡ್ PSI ಮನುಗೊಳ್ಳಿ ಪೊಲೀಸ್ ಠಾಣೆ ಇವರ ನೇತೃತ್ವದಲ್ಲಿ ಈ ತಂಡವನ್ನು ಅನುಸರಿಸಿ ಸಂಚಾರಿ ಪೊಲೀಸ್ ಠಾಣೆ ಈ ತಂಡ ಶ್ರೀ MD ಗೋರಿ PSI ಗೋಲ್ಗುಂಬರ್ ಪೊಲೀಸ್ ಠಾಣೆಯವರ ನಾಯಕತ್ವದಲ್ಲಿ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದೆ. ಸಂಚಾರಿ ಪೊಲೀಸ್ ನಾಡಿನ ಬಸವನ ಬಾಗೇವಾಡಿ ಉಪವಿಭಾಗದಿಂದ ಗೌರವ ವಂದನೆ ಶ್ರೀ ಯತೀಶ್ KN ಕೂಡ್ಗೆ ಅವರು ತಮ್ಮ ತಂಡದ ಜೊತೆಗೆ ಗೌರವ ವಂದನೆಯನ್ನ CRBಯ ಸುರೇಶ್ ಕುಕ್ಲಾಸ್ ಅವರು 7 ತಂಡಗಳು ಇವತ್ತಿನ ವಿಶೇಷವಾದ ಕಾರ್ಯಕ್ರಮದಲ್ಲಿ ನಿಧಾನಗತಿಯಲ್ಲಿ ಗೌರವಾನ್ವಿತ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸಿ ಮಹಿಳಾ ತಂಡ ಇದೀಗ
ಶೀಘ್ರ ನಡಿಗೆಯ ಮೂಲಕ ಗೌರವ ವಂದನೆಯನ್ನ ಸಲ್ಲಿಸಲಿಕ್ಕೆ ಪಡೆ ಇವರ ಮಾತೃಭಾಷೆಯ 18 ತಂಡಗಳು ಗೌರವ ವಂದನೆಯನ್ನ ಸಲ್ಲಿಸಲಿಕ್ಕೆ ವೇದಿಕೆಯ ಮುಂಭಾಗದಲ್ಲಿ ಪರೇಡ್ ಕಮಾಂಡರ್ ಅವರ ನೇತೃತ್ವದಲ್ಲಿ ಮೊದಲನೆಯ ತಂಡ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ಶ್ರೀ ಮಲ್ಲನಗೌಡ ಗುತ್ತರ್ಗಿ RSI DR ವಿಜಯಪುರ ಅವರ ನೇತೃತ್ವದಲ್ಲಿ ಗೌರವ ವಂದನೆಯನ್ನ ಸಲ್ಲಿಸಿ ಹೆಜ್ಜೆಯನ್ನ ಹಾಕ್ತಾ ಇದ್ದಾರೆ. ಎರಡನೆಯ ತಂಡ ವಿಜಯಪುರ ಉಪವಿಭಾಗ ಶ್ರೀ ಸೀತಾರಾಮ್ ಲಮಾಣಿ PSI. ಮೂರನೆಯ ತುಕಡಿ ವಿಜಯಪುರ ಗ್ರಾಮೀಣ ಉಪವಿಭಾಗ ಶ್ರೀ ವಿಜಯಕುಮಾರ್ ರಾಠೋಡ್ PSI ಮನಗೋಳಿ ಪೊಲೀಸ್ ಠಾಣೆ. ಮಹಿಳಾ ತಂಡ ಗೌರವ ವಂದನೆಯನ್ನ ಸಲ್ಲಿಸಿ ಸ್ವರಗಳ ಗತಿ, ಕನ್ನಡ ಭಾಷೆಯ ಗೀತೆಗಳು, ಸಂಸ್ಕೃತಿಗೆ ತಕ್ಕ ಪಥ ಸಂಚಲನೆ, ಸಂಗೀತದ ನಿನಾದ, ಪಥ ಸಂಚಲನೆಗೆ ಸ್ವಾಗತವನ್ನು ಕೋರಿ ನನ್ನ ಸ್ವಾಗತ ಮುಗಿಸ್ತೇನೆ. ನಮಸ್ಕಾರ. ಸರ್ವರನ್ನು ಸ್ವಾಗತಿಸಿದ ನಮ್ಮ ಅಡಿಷನಲ್ SP ಸಾಹೇಬರಿಗೆ, ನಮ್ಮ ಸೆನ್ನ DYSP ಸಾಹೇಬರು,